ಪಿಂಕಿ ಪುಟ್ಟ, ನೋಡು ಡಾಕ್ಟರ್ ಬಂದಿದಾರಲ್ಲ, ಅಮ್ಮ ಬೇಗ ಹುಷಾರಾಗ್ತಾರೆ. ಹೌದು ಪಿಂಕಿ, ನನ್ಗೆ ಹುಷಾರಿಲ್ಲದೆ ಇದ್ದಾಗ ನಾನು ಡಾಕ್ಟರ್ ಹತ್ರ ಹೋಗ್ತೀನಲ್ವಾ, ಆಗ ನಾನು ಬೇಗ ಹುಷಾರಾಗ್ಬಿಡ್ತೀನಿ. ಈಗಲೂ ಕೂಡ ಡಾಕ್ಟರ್ ಬಂದಿದ್ದಾರಲ್ವಾ, ಅಮ್ಮ ಬೇಗ ಹುಷಾರಾಗ್ಬಿಡ್ತಾರೆ. ಆಮೇಲೆ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಆಟ ಆಡೋಣ. ಸರ್, ಅವ್ರು ತುಂಬ ಗಲಾಟೆ ಮಾಡ್ತಿದ್ರು. ರಿಲ್ಯಾಕ್ಸ್ ಆಗಲಿ ಅಂತ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಅವ್ರು ನಿದ್ದೆ ಮಾಡ್ತಿದ್ದಾರೆ ಅಷ್ಟೇ. ನಂಗೆ ಅಮ್ಮ ಬೇಕು, ನನ್ನ ಅಮ್ಮನ ಜೊತೆನೇ ಇರಬೇಕು. ಅಮ್ಮನ ಎಲ್ಗೂ ಕರ್ಕೊಂಡು ಹೋಗ್ಬೇಡಿ. ಪಿಂಕಿ 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 ಅಳ್ಬಾರ್ದಮ್ಮ, ಅಳ್ಬಾರ್ದು ಪುಟ್ಟ. ನೀನ್ ಬಾ ಇಲ್ಲಿ, ಅಮ್ಮ ಹುಷಾರಾದ್ಮೇಲೆ ಬೇಗ ಬರ್ತಾರೆ. ಬಾಯ್ ಕಡೆ ಬಾ. ಸರ್, ಆ್ಯಂಬುಲೆನ್ಸ್ ಬಂದಿದೆ. ಇವ್ರನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಪ್ರೊಸೀಜರ್ ಎಲ್ಲ ಮುಗಿಸಿ ನಿಮಗೆ ಕಾಲ್ ಮಾಡ್ತೀವಿ. ಇವತ್ತು ಕೆಲವು ಟ್ರೀಟ್ಮೆಂಟ್ಸ್ ಇರುತ್ತೆ, ನಾಳೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಹಲೋ, ನೋಡಿ, ನೀವೊಂದು ಅಕ್ಷರನೂ ಮಾತಾಡದೆ ನಾನು ಹೇಳೋದು ಮಾತ್ರ ಕೇಳಿಸ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಆ್ಯಂಬುಲೆನ್ಸ್ಗೆ ನನ್ನ ಕಡೆಯವರು ಹತ್ಕೋತಾರೆ. ಅವರೆಲ್ಲರೂ ಮೇಲ್ ನರ್ಸ್ ಡ್ರೆಸ್ ಹಾಕ್ಕೊಂಡೇ ಹತ್ತುತ್ತಾರೆ. ಅವ್ರ ಆ್ಯಂಬುಲೆನ್ಸ್ ಹತ್ತಿದ ತಕ್ಷಣ ನಿಮ್ಮನ್ನೆಲ್ಲ ಆ್ಯಂಬುಲೆನ್ಸ್ನಿಂದ ಕೆಳಗಿಳಿಸ್ತಾರೆ. ನೀವು ಇದ್ಯಾವ ವಿಷಯನೂ ನಿಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಭಯದಲ್ಲೇ ಕೆಳಗಡೆ ಇಳಿತೀರ. ನಿಮ್ಮ ನರ್ಸ್ಗಳಿಗೆ ಯಾವುದೇ ಸಂದೇಹ ಬರಬಾರ್ದು. ನೀವೆಲ್ಲ ಆ್ಯಂಬುಲೆನ್ಸಿಂದ ಕೆಳಗಿಳಿದ ಮೇಲೆ ಆ ಒಂದನೊಂದು ಕತೆ. ಮೇಡಮ್, ಪೇಷಂಟ್ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದೀವಿ. ಅಂಥದ್ರಲ್ಲಿ ಈ ರೀತಿ ಎಲ್ಲ ಆದರೆ ಮುಂದೆ ನನಗೆ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕಂದರೆ ನನ್ನ ಕಡೆಯವರು ನಿಮ್ಮನ್ನು ಹೆದರ್ಸಿರ್ತಾರೆ. ನಿಮ್ಮ ಎಲ್ಲರೂ ಮೊಬೈಲ್ಗಳನ್ನ ಕಿತ್ಕೊಂಡು ನಿಮ್ಮನ್ನು ಕೆಳಗಡೆ ಇಳಿಸಿರ್ತಾರೆ. ನೀವು ಹೆದರ್ಕೊಂಡಿರೋ ಥರ ನಾಟಕ ಆಡಬೇಕು. ನಿಮಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ. ಇದೆಲ್ಲ ಪೊಲಿಟಿಕಲ್ ಅಜೆಂಡಾ. ವೀರು ಮೇಲಿರೋ ದ್ವೇಷಕ್ಕೆ ಯಾರೋ ಈ ರೀತಿ ಮಾಡಿದ್ದಾರೆ ಅಂತ ಅದನ್ನ ಟರ್ನ್ ಮಾಡಿದ್ರೆ ಆಯ್ತು. ಇಟ್ ವಿಲ್ ಆಲ್ ಬಿಕಮ್ ಅ ಪೊಲಿಟಿಕಲ್ ಇಶ್ಯೂ. ಅವ್ರ ಪಾರ್ಟಿ ಪ್ರೆಸಿಡೆಂಟೇ ಓ ವಿಷಯ ನಿಜಾನೇ ಅಂತ ಕನ್ಫರ್ಮ್ ಮಾಡ್ತಾರೆ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ. ಆಗ ಇಡೀ ಘಟನೆ ಪೊಲಿಟಿಕಲ್ ಬಣ್ಣ ತಗೊಳುತ್ತೆ. ನನಗಾಗಲಿ ನಿಮಗಾಗಲಿ ಯಾವ ತೊಂದರೆನೂ ಆಗಲ್ಲ. ಅದು ಅಲ್ಲದೆ ನೀವು ಹೊಸ ಹಾಸ್ಪಿಟಲ್ ಕಟ್ಟಕ್ಕೆ ಜಾಗ ಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಓಕೆ ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಓಕೆ. ಮಾಮ್, ನಾನು ಹತ್ರ ಏನೋ ಮಾತಾಡಬೇಕು. ಏನು ಮಾಡಿ? ಮಾಮ್, ಶ್ರಾವಣ್ ಇದು ಬರ್ತಾ ಬರ್ತಾ ಅತಿ ಆಗ್ತೇವೆ ಮಾಮ್. ಪ್ರತಿ ಹೆಜ್ಜೆಗೂ ನಂಗೆ ಇರಿಟೇಟ್ ಮಾಡಬೇಕು, ನಂಗೆ ಹೊಟ್ಟೆ ಉರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋ ಆಗಿದೆ. ಮಾಡಿ. ಅವಳು ಬಂದಿರೋದು ನಿನ್ನ ಹೊಟ್ಟೆ ಉರ್ಸಕ್ಕಲ್ಲ. ಅವಳು ಬೇರೆನೇ ಪ್ಲಾನ್ ಇದೆ. ನೀನು ಅದ್ರ ಕಡೆ ಎಲ್ಲ ಈಗ ಗಮನ ಕೊಡಬೇಡ ಪ್ಲೀಸ್. ಮಾಮ್, ನಿಂಗೆ ಯಾಕೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ? ಆಗಲ್ಲ, ಇದನ್ನೆಲ್ಲ ನನ್ನ ಕೈಯಿಂದ ಸಹಿಸ್ಕೊಂಡಿರೋಕ್ಕಾಗಲ್ಲ. ಮಾಡಿ, ರಿಲ್ಯಾಕ್ಸ್. ನಾನು ಅದಕ್ಕಿಂತ ಒಂದು ಮುಖ್ಯವಾದ ವಿಷಯದಲ್ಲಿದ್ದೀನಿ. ಇಂಥದನ್ನೆಲ್ಲ ಹೇಳಿ ನೀನು ನನ್ನನ್ನು ಇರಿಟೇಟ್ ಮಾಡಬೇಡ. ಜಸ್ಟ್ ಚಿಲ್ ಮಾಮ್. ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ.
ನನ್ನ ಫೀಲಿಂಗ್ಸಿಗೆ ಬೆಲೆನೇ ಇಲ್ವಾ? ಯಾಕೆ ಅರ್ಥ ಆಗ್ತಿಲ್ಲ? ರೂಢಿಗೆ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನೇನಾದರೂ ಮಾಡಬೇಕು, ಮಾಡ್ತೀನಿ. ಸಮಾಧಾನ ಮಾಡ್ಕೋ ಸುರೇಂದ್ರ. ವಂದನ ಬೇಗ ಗುಣ ಆಗಲಿ ಅಂತ ತಾನೇ ನೀನೇ ಅವಳನ್ನ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದು. ಈಗ ನೀನೇ ಹತ್ಕೊಂಡು ಕೂತ್ಕೊಂಡ್ರೆ ಹೇಗೋ? ಇಲ್ಲ ಅಣ್ಣ, ನನಗೆ ಅವಳ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ. ಥರ ಹಿಂಸೆ ಆಗ್ತಿದೆ. ನಾನು ಅವಳ ಜೊತೆ ಇರಬೇಕಿತ್ತು ಅಂತ ಅನಿಸ್ತಿದೆ. ಸುರೇಂದ್ರ ಸರ್, ನೀರು ತಗೊಳ್ಳಿ. ಸುರೇಂದ್ರ ಸರ್, ನಿಮ್ಗೆ ನನ್ನ ಮೇಲೆ ಕೋಪ ಇರಬಹುದು, ದ್ವೇಷನೂ ಇರಬಹುದು, ಆದರೆ ನೀವು ನನಗೆ ಪ್ರೀತಿಯಿಂದ ಊಟ ಹಾಕಿದ್ದೀರಾ ಸುರೇಂದ್ರ ಸರ್. ನಿಮ್ಮ ಋಣ ನನ್ನ ಮೇಲೆ ಯಾವತ್ತಿಗೂ ಇದ್ದೇ ಇರುತ್ತೆ. ನೀವು ನನ್ನ ಬಗ್ಗೆ ನೀರು ತೊಗೊಳ್ಳಿ ಸುರೇಂದ್ರ ಸರ್, ಕುಡೀರಿ ಪ್ಲೀಸ್. ನೀವು ಈ ಥರ ದುಃಖ ಪಡೋದಕ್ಕಿಂತ ನೀವೇ ಹೋಗಿ ಮೇಡಮ್ನ ಅಡ್ಮಿಟ್ ಮಾಡಿಬಿಟ್ಟು ಬರ್ಬೋದಾಗಿತ್ತಲ್ವಾ? ಹೌದು ಕಣೋ, ಅವ್ನು ಹೇಳ್ತಾರದು ಕರೆಕ್ಟು. ನನಗಿದು ತಲೆಗೆ ಬರಲಿಲ್ಲ. ಏನೋ ವಂದನ ಗಲಾಟೆ ಮಾಡ್ತಾ ಇದ್ಲು ಅಂದರು, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಅಂತಂದರು, ಆ್ಯಂಬುಲೆನ್ಸ್ ದಿಢೀರಂತ ಬಂದ್ಬಿಡ್ತು. ನನಗಿದು ಹೊಳಿಲೇ ಇಲ್ವಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ ಯಜಮಾನ್ರೆ. ಆ್ಯಂಬುಲೆನ್ಸ್ ಏನು ತುಂಬ ದೂರ ಹೋಗಿರಲ್ಲ. ಆ್ಯಂಬುಲೆನ್ಸ್ ರೀಚ್ ಆಗೋಷ್ಟೊಳಗಡೆ ನಾವು ಕಾರಲ್ಲಿ ಹೋಗ್ಬಿಟ್ರೆ ಸುರೇಂದ್ರ ಸರೇ ಮೇಡಮ್ನ ಅಡ್ಮಿಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬರಬಹುದು. ಅಣ್ಣ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗ್ತಿಲ್ಲ. ನಾನು ಅವಳನ್ನ ನೋಡಿಕೊಂಡು ಅವ್ರ ಜೊತೆ ಇದು ಬರ್ತೀನಿ. ಸುರೇಂದ್ರ, ಈ ಪರಿಸ್ಥಿತಿಲಿ ನೀನು ಒಬ್ಬನೇ ಹೋಗೋದು ಬೇಡ. ಸುಬ್ಬು ಡ್ರೈವ್ ಮಾಡಲಿ. ಸುಬ್ಬು, ಸುರೇಂದ್ರ ಕರ್ಕೊಂಡು. ಬೇಡಣ್ಣ, ಯಾರು ಬರೋದು ಬೇಡ, ನಾನು ಒಬ್ಬನೇ ಹೋಗ್ತೀನಿ. ಏಯ್, ಮೊದಲೇ ದುಃಖದಲ್ಲಿದೆಯಾ, ಕಣ್ಣು ತುಂಬಿಕೊಂಡಿದೆ. ಈ ಪರಿಸ್ಥಿತಿಲಿ ಹೇಗೋ ಡ್ರೈವ್ ಮಾಡ್ತೀಯಾ? ನನ್ನ ಮಾತು ಕೇಳು, ಸುಬ್ಬನ ಜೊತೆ ಕರ್ಕೊಂಡೋಗು. ಸುರೇಂದ್ರ ಸರ್, ದಯವಿಟ್ಟು ನನ್ನ ಜೊತೆ ಬನ್ನಿ. ನಿಮ್ಮನ್ನು ನಾನು ಮಾತಾಡ್ಸಲ್ಲ, ಡಿಸ್ಟರ್ಬೇ ಮಾಡಲ್ಲ. ನೋಡು ಸುರೇಂದ್ರ, ಸುಬ್ಬನೇ ಡ್ರೈವ್ ಮಾಡಲಿ. ಸುಬ್ಬು, ಹುಷಾರು. ಸರಿ ಯಜಮಾನ್ರೆ. ಎಲ್ಲೋದ ಇವನು? ಹಲೋ ಮೇಡಮ್. ನಾನು ಹೇಳಿದ ದಾರಿಯಲ್ಲಿ ಆ್ಯಂಬುಲೆನ್ಸ್ ಬರ್ತಿದೆ. ನಾನು ಹೇಳಿದಾಗೆ ಆ್ಯಂಬುಲೆನ್ಸ್ನ ಅಡ್ಡ ಹಾಕಿ ಅದರಲ್ಲಿರೋ ನರ್ಸು, ಡಾಕ್ಟರ್ಸ್ ಅವರನ್ನೆಲ್ಲ ಹೆದರಿಸಿ ಅರ್ಧ ದಾರಿಯಲ್ಲೇ ಇಳಿಸಿ. ಅಲ್ಲಿಂದ ಆ್ಯಂಬುಲೆನ್ಸ್ ಸೀದಾ ಡ್ರೈವ್ ಮಾಡ್ಕೊಂಡು ಹೋಗಿ ಹೋಗ್ತಾ ದಾರಿಯಲ್ಲೇ ಆ ವಂದನನ ಕಥೆನ ಮುಗಿಸ್ಬಿಡಿ. ಈ ಕೊಲೆ ರಾಜಕೀಯ ದ್ವೇಷಕ್ಕೋಸ್ಕರ ಆಗಿರೋದು ಅನ್ನೋ ಥರ ಇರಬೇಕು. ಮೇಡಮ್, ಇನ್ವೆಸ್ಟಿಗೇಷನ್ ಕೇಸು ಅಂತ ಆದರೆ ಅದೆಲ್ಲ ನಾನು ನೋಡ್ಕೋತೀನಿ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ? ನಾ ಹೇಳಿದಷ್ಟು ಕೆಲಸ ಮಾಡಿ ಅಷ್ಟೇ. ಓಕೆ ಮೇಡಮ್, ಹಾಗೆ ಆಗಲಿ. ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಕೆಲಸ ಆಗಿದ್ದ ಕೂಡಲೇ ನಾನೇ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೀನಿ. ಹಾಂ. ಒಂದೇ ಕಲ್ಲಲ್ಲಿ ಎರಡು ಹಾಕಿ ಪ್ಲ್ಯಾನ್ ಪರ್ಫೆಕ್ಟಾಗಿ ಮುಗಿದ್ರೆ ಆ ವಂದನನ ಕಥೆನೂ ಮುಗಿಯುತ್ತೆ. ಜೊತೆಗೆ ರಾಜಕೀಯಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾದರೆ ಈ ವಿಷಯ ದೊಡ್ಡದಾಗತ್ತೆ. ವೀರುಗೆ ಅವನಿಂದ ಆಗಿದ್ದು ಅಂತ ಗಿಲ್ಟು ಶುರು ಆಗುತ್ತೆ. ನೈಸ್. ಇಡೀ ಕಡೆ ಕಳ್ಸ. ಯಾರ ಓಡು ಓಡು ಓಡು, ಇಡೀ ಕಡೆ. ಮೇಡಮ್, ಯಾರು ಇವರೆಲ್ಲ ಯಾಕೆ ನಮ್ಮ ಆಂಬುಲೆನ್ಸ್ ಗಡ್ಡ ಹಾಕ್ತಿದ್ದಾರೆ? ಇವರೆಲ್ಲ ನಮ್ಮ ಸ್ಟಾಫ್ ಡ್ರೆಸ್ಸಲ್ಲಿ ಇದ್ದಾರೆ, ಆದರೆ ಇವ್ರು ಯಾರು ನಮ್ಮ ಹಾಸ್ಪಿಟಲ್ನವರಲ್ಲ. ಯಾರು ನೀವೆಲ್ಲ? ಯಾಕೆ ಗಲಾಟೆ ಮಾಡ್ತಿದ್ದೀರಾ?
ಯಾಕೆ ಏನು ಅಂತ ಹೇಳೋಷ್ಟು ಟೈಮ್ ಇಲ್ಲ. ನಿಮ್ಗೆ ಜೀವ ಉಳಿಬೇಕಂದ್ರೆ ಈಗಿನಿಲ್ಲ ಕೆಳಗಡೆ ಇಳಬೇಕು, ಇಲ್ಲಾಂದರೆ ನಿಮ್ಮನ್ನೆಲ್ಲ ಕೆಳಗೆಲ್ಲ ಮೇಲೆ ಕಳಿಸ್ಬಿಡ್ತೀನಿ. ಮೇಡಮ್ ಪೇಷಂಟ್ ಬಿಟ್ಬಿಟ್ಟು ಈಗ ಇಳಿಯೋದು, ಮಿನಿಸ್ಟ್ರ್ ಮನೆಯವ್ರು ಬೇರೆ. ಹಾಗಂತ ನಮ್ಮ ಪ್ರಾಣ ಕೊಡೋಕ್ಕಾಗುತ್ತಾ? ಮೊದಲು ಅವ್ರು ಹೇಳ್ದಾಗ ಕೇಳೋಣ, ಆಮೇಲೆ ಏನಾಗುತ್ತೋ ನೋಡೋಣ. ಇಳಿರಿ. ನೋಡಿ, ಆ್ಯಂಬುಲೆನ್ಸಲ್ಲಿರೋದು ಮಿನಿಸ್ಟ್ರ್ ಮನೆ ಹೆಣ್ಮಗಳು. ಅವ್ರಿಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದೊಡ್ಡ ಅನಾಹುತ ಆಗುತ್ತೆ. ಏನಾಗುತ್ತೋ ಬಿಡ್ತು ಅದು ನಮ್ಗೆ ಗೊತ್ತು. ನಿಮ್ಮ ಮೊಬೈಲ್ ಎಲ್ಲ ಕೊಡಿ. ಓಯ್ ತೆಗಿ ಮೊಬೈಲ್. ಮೊಬೈಲ್ ಯಾಕೆ? ಕೊಡಮ್ಮ ಇಲ್ಲಿ, ಕೊಡ್ರಿ ಇಲ್ಲಿ ಮೊಬೈಲ್ನ. ಏನು ಮೇಡಮ್ ಈಗಾಗೋಯ್ತು? ಮಿನಿಸ್ಟ್ರ್ ಮನೆಯವ್ರು ಕೇಳಿದ್ರೆ ಏನು ಹೇಳೋದು? ಫೋನ್ ಬೇರೆ ಇಲ್ಲ. ಏನು ನಡೆದಿದೆಯೋ ಅದನ್ನೇ ಹೇಳಬೇಕು. ಈ ರೌಡಿಗಳು ಯಾರು ಏನು ಅನ್ನೋದೇ ಗೊತ್ತಿಲ್ಲ. ಆ ಮಿನಿಸ್ಟ್ರಿಗೆ ಯಾವ ಶತ್ರುಗಳಿದಾರೋ ಏನೋ. ಸುರೇಂದ್ರ ಸರ್, ವಂದನಾ ಮೇಡಮ್ನ ಕರ್ಕೊಂಡೋಗಿದ್ದು ಇವರೇ ಅಲ್ವಾ? ಡಾಕ್ಟರು ನರ್ಸ್ ಎಲ್ಲ ರೋಡಲ್ಲಿ ಏನು ಮಾಡ್ತಿದ್ದಾರೆ? ಆ್ಯಂಬುಲೆನ್ಸ್ ಎಲ್ಲೋಯ್ತು? ಅಲ್ಲಿ ಏನಾಯ್ತು? ಇಲ್ಲಿ ಯಾಕೆ ನಿಂತಿದ್ದೀರಾ? ಸರ್, ಯಾರೋ ರೌಡಿಗಳು ಬಂದು ನಮ್ಮನ್ನ ಹೆದರಿಸಿ ನಿಲ್ಲಿಸಿ ಆಂಬುಲೆನ್ಸ್ ತೊಗೊಂಡು ಹೋಗ್ಬಿಟ್ರಿ ಸರ್. ಏನು ಹೇಳ್ತಿದ್ದೀರಾ? ಆಂಬುಲೆನ್ಸ್ ನೋಡಿದ್ರ? ಒಂದರ ಇಲ್ಲಿ ಸರ್, ವಂದನಾ ಮೇಡಮ್ ಕೂಡ ಆಂಬ್ಯುಲೆನ್ಸಲ್ಲೇ ಇದ್ದಾರೆ. ಆ ರೌಡಿಗಳು ನಮ್ಮ ವಾರ್ಡ್ ಬಾಯ್ ಡ್ರೆಸ್ಸಲ್ಲಿ ಇದ್ದಿದ್ದರಿಂದ ನಮ್ಮ ಡ್ರೈವರ್ ಆಂಬ್ಯುಲೆನ್ಸ್ ನಿಲ್ಲಿಸಿದ್ದಾರೆ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಆ ರೌಡಿಗಳು ಚಾಕು ಚೂರಿ ತೋರಿಸಿ ಆ್ಯಂಬುಲೆನ್ಸಿಂದ ನಮ್ಮನ್ನು ತಳ್ಳಿಬಿಟ್ರು. ಮೇಡಮ್ನ ಕಾಪಾಡೋಕ್ಕೆ ತುಂಬ ಟ್ರೈ ಮಾಡಿದ್ವಿ, ಆದರೆ ಆಗಲಿಲ್ಲ. ನಮ್ಮ ಫೋನ್ಗಳನ್ನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಆ್ಯಂಬುಲೆನ್ಸ್ ಎಲ್ಲ ಹೋಯ್ತು? ಈ ಕಡೆ ಹೋಯ್ತು ಸರ್. ಹಾಂ, ಬನ್ನಿ ಸರ್. ನೀವಿಲ್ಲೇ ಇರಿ, ನಾನು ಗಾಡಿ ಕಳಿಸ್ತೀನಿ ನಿಮಗೆ. ಓಕೆ ಸರ್. ಅಳ್ಬಾರ್ದಮ್ಮ ಪುಟ್ಟ. ನೋಡಿ ಪುಟ್ಟ, ಅಮ್ಮನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅವ್ರು ಹುಷಾರಾದ ತಕ್ಷಣ ಮತ್ತೆ ವಾಪಸ್ ಕರ್ಕೊಂಡ್ಬಿಡ್ತಾರ. ಇಲ್ಲ, ನನ್ಗೆ ಅಮ್ಮ ಬೇಕು. ಅಮ್ಮನ ಜೊತೆನೇ ಇರಬೇಕು. ನಾನು ಅಲ್ಲಿಗೆ ಹೋಗಬೇಕು. ಅಯ್ಯೋ ಬಿಡ್ತು ನಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಈಗ ನಿಮ್ಮಪ್ಪ ಅಂಕಲ್ ಎಲ್ಲ ಹೋಗಿದ್ದಾರಲ್ವಾ, ಅವ್ರು ಹುಷಾರಾದ ತಕ್ಷಣ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಈಗ ಅಳ್ಬೇಡ ರಾಜ. ನೋಡು ಪುಟ್ಟ, ನೀನು ಐಶು ಜೊತೆ ಆಟ ಆಡ್ಕೊ. ನೀನು ಐಶು ಸೇರ್ಕೊಂಡು ಕಣ್ಣ ಮುಚ್ಚಲೆ, ಜೂಟಾಟ, ಏನು ಬೇಕಾದರೂ ಆಟ ಆಡ್ಕೊಳ್ಳಿ. ಬೇಡ ಬೇಡ, ಅವ್ರಿಬ್ರು ಮಾತ್ರ ಬೇಡ. ನಾವು ಅವ್ರ ಜೊತೆ ಆಟ ಆಡ್ತೀವಿ. ಹಾಂ, ನಾವಿಬ್ರು ಸೇರಿಕೊಂಡು ನಿನ್ನನ್ನು ಆಟ ಆಡಿಸ್ತೀವಿ. ನೀನು ನಗಬೇಕಷ್ಟೇ. ಇಲ್ಲ, ನನಗೇನು ಬೇಡ. ನನಗೆ ಅಮ್ಮ ಬೇಕು. ನಾನು ಯಾವ ಆಟನೂ ಆಡಲ್ಲ. ಅಮ್ಮ ಅಪ್ಪ ready? 1, 2, 3, start! ಅಯ್ಯೋ, ಈಗ ಬೀಳ್ತಾ ಇದ್ರೆ ನನ್ನ ಸೊಂಟ ಬಿದ್ದೋಗುತ್ತೆ ಕಣೆ.
ಅಯ್ಯೋ ಸುಮ್ಮನೆ ಕಾಂತಮ್ಮ. ದೊಡ್ಡಪ್ಪ ಎಷ್ಟು ಫನ್ನಿಯಾಗಿತ್ತು ಗೊತ್ತಾ, ನೀವು ನೋಡಿದ್ರಾ? ಯಜಮಾನ್ರೆ, ಮಗು ಅಳ್ತಾ ಇತ್ತಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ಪಿಂಕಿ ಮುಖದಲ್ಲಿ ನಗು ನೋಡಿ ತುಂಬ ದಿವಸನೇ ಆಗೋಗಿತ್ತು. ಮಕ್ಕಳು ಮನೆಯಲ್ಲಿ ನಗ್ತಾ ನಗ್ತಾ ಇದ್ರೆ ಹಾಲು ಚೆಲ್ದಂಗೆ ಇರುತ್ತಂತೆ. ತುಂಬ ಥ್ಯಾಂಕ್ಸ್. ಅಯ್ಯಯ್ಯೋ ಯಜಮಾನ್ರೆ, ದೊಡ್ಡ ಮಾತು. ಪಿಂಕಿನೂ ನಮ್ಮ ಮಗಳಿದ್ದಾಗೆ ಅಲ್ವಾ? ಅಮ್ಮ ಇದ್ದಾಗೇನು ಬಂತು, ಅವಳು ನಿಮ್ಮ ಮೊಮ್ಮಗಳೇ. ಪಿಂಕಿ ಬೇರೆ ಅಲ್ಲ, ಐಶು ಬೇರೆ ಅಲ್ಲ. ಯಜಮಾನ್ರೆ, ಅವ್ರಮ್ಮ ವಾಪಸ್ ಬರೋವರೆಗೂ ನಾವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ. ಆಯ್ತು, ತುಂಬ ಥ್ಯಾಂಕ್ಸ್. ಚಾಚೆ, ಹಾಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಮಕ್ಕಳನ್ನ ಆಟಾಡ್ಸೋದು ಯಾವ ದೊಡ್ಡ ವಿಷಯ? ಇವತ್ತಿಗಿದು ದೊಡ್ಡ ವಿಷಯನೇ. ಮಕ್ಕಳ ಮನಸ್ಸನ್ನು ತಿಳಿಗೊಳಿಸೋದಕ್ಕಿಂತ ಪುಣ್ಯವಾದ ಕೆಲಸ ಇನ್ನೇನಿದೆ? ಪದ್ಮನಾಭ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ? ವಿಚಾರವಾದಾಗ್ಸಿ ನಿಮ್ಮನೆ ಯಜಮಾನ್ರಿಗೆ ನಿಮ್ಮ ಯಜಮಾನ್ರ ಜೊತೆ ಮಾತಾಡೋದದ್ದು ಏನಿದೆ? ಅದೇನಿದೆಯೋ ನನಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ಏನಾಯ್ತು? ಯಾಕೋ ನಿಲ್ಸಿದೆ? ಹೊರಗಡೆ ಯಾರೋ ಅಟ್ಯಾಕ್ ಆದ್ರೆ. ಏಯ್, ಯಾರೇ ನೀನು? ಇಲ್ಲಿ ಹಾಕಿದೀಯಾ? ಜೀವ ಕಳ್ಕೊಳಕ್ ಬಂದಿದೀಯಾ? ಇಲ್ಲ, ಜೀವ ಉಳ್ಸಕ್ ಬಂದಿದ್ದೀರಿ. ಜೀವ ಉಳ್ಸೋದಾ? ನೀನಾ? ಬರೀ ಜೀವ ಉಳ್ಸಕ್ಕಲ್ಲ, ನಿಮ್ ಜೀವಗಳನ್ನು ಬಲಿ ತಗೊಳಕ್ ಬಂದಿದ್ದೀನಿ. ಓ, ನಮ್ ಜೀವ ಬಲಿ ತಗೊಂತೀಯಾ? ಇವಳು ಯಾರೋ ತಲೆಕೆಟ್ ಬಂದಗಳು. ನಮಗೆ ಮಾತಾಡ್ತಾನೆ ಇಲ್ಲ, ಟೈಮ್ ಇಲ್ಲ. ನಮ್ಮ ಕೆಲಸ ಮುಗಿಬೇಕು. ನಮ್ಮ ದಾರಿಗೆ ಯಾರೇ ಅಡ್ಡೆ ಬಂದ್ರು ಅವ್ರಿಗೆ ಪಕ್ಕ ಉಳಿಗಾಲ ಇಲ್ಲ. ಬದುಕೋ ಆಸೆ ಇದ್ರೆ ಸೈಡ್ಗೆ ಹೋಗು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬದುಕಕ್ ಆಸೆ ಇದ್ರೆ ಇಲ್ಲಿಂದ ಹೊರಟೋಗಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಇಷ್ಟೊತ್ತಿಗೆ ಆ ವಂದನ ಕತೆ ಮುಗ್ದು ಹೋಗಿರುತ್ತೆ. ಎಲ್ಲೋ ದಾರಿಯಲ್ಲಿ ಅನಾಥ ಶವ ಆಗಿ ಬಿದ್ದಿರ್ತಾಳೆ. ಆದರೂ ಕೆಲಸ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ ಅಂದವರು
ಇಷ್ಟೊತ್ತಾದರೂ ಕಾಲ್ ಮಾಡಲಿಲ್ಲಲ್ಲ. ಹಲೋ ಮೇಡಮ್. ಏನಾಯ್ತು? ಕೆಲಸ ಮುಗೀತಾ? ಮೇಡಮ್ ನಮ್ಮ ಕಥೆನೇ ಮುಗ್ದೈತಿ ಮೇಡಮ್. ಯಾರೋ ಒಂದು ಹುಡುಗಿ ಬಿರುಗಾಳಿ ಥರ ಬಂದು ನಮ್ಮೆಲ್ಲ ಚಚ್ಚಿ ಅಪ್ಪಾಜಿ ಮಾಡ್ಬಿಡ್ಲು ಮೇಡಮ್. ಯಾವ ಹುಡುಗಿ? ಯಾವ ತಪ್ಪು ನಡಿಬಾರ್ದು ಅಂತ ಇಷ್ಟು ಪರ್ಫೆಕ್ಟಾಗಿ ಪ್ಲಾನ್ ಮಾಡಿದ್ದೀನಿ, ಅಂಥದ್ರಲ್ಲಿ ಯಾವುದೋ ಹುಡುಗಿ ಬಂದು ಪ್ಲಾನ್ ಎಲ್ಲ ಹಾಳು ಮಾಡಿದ್ಲು ಅಂತ ಹೇಳ್ತಿದ್ದೀರಲ್ಲ. ಯಾರೇ ಅಡ್ಡ ಬಂದ್ರು ಅವ್ರ ಕತೆನೂ ಮುಗಿಸ್ಬಿಡಿ. ಅವಳ ಕತೆ ಮುಗಿಸೋದಿರಲಿ, ಈಗ ನಮ್ಮ ಕಥೆನೇ ಮುಗ್ದೋತಿದೆ ಮೇಡಮ್. ಅವಳು ಬರೀ ಬಿರುಗಾಳೆಲ್ಲ ಬೆಂಕಿ ಬಿರುಗಾಳಿ ಮೇಡಮ್. ಅವಳ ಕತೆ ಮುಗಿಸೋದಿರಲಿ, ಅವಳ ಹತ್ರನೂ ಹೋಗಕ್ಕಾಗ್ತಿಲ್ಲ ನಮಗೆ. ಏನೂ ಮಾತಾಡ್ತಿದ್ಯಾ ನೀನು? ಅಷ್ಟಕ್ಕಲ್ಲಿ ಏನು ನಡೀತಿದೆ? ಅಲ್ಲಿ ಯಾರು ಬಂದಿರೋದು? ಅದು ನಾನು ಹೇಗೆ ಹೇಳಿ ಮೇಡಮ್, ನಾನೇ ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ.